ಬೇಲೂರು ಪಟ್ಟಣ ಸೇರಿದಂತೆ ಅರಳಿ ಸಕಲೇಶಪುರ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ವಾಹನಗಳಲ್ಲಿ ದತ್ತ ಮಾಲಾಧಾರಿಗಳು ಜೈ ಶ್ರೀರಾಮ್ ದತ್ತ ಪೀಠ ನಮ್ಮದು ಎಂಬ ಭಕ್ತಿ ಘೋಷದಿಂದ ಪಟ್ಟಣದ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆರಳಿದರು. ಮುಂಜಾನೆ ಸುಪ್ರಭಾತದಿಂದಲೇ ದೇವಾಲಯದ ಭಕ್ತರಿಂದ ಪೂಜಾ ವಿಧಾನಗಳಿಗೆ ವಿಶೇಷ ಶೋಭೆ ಸಿಗುವಂತಾಯಿತು. ಬೆಳಗಿನ ಜಾವ ಮಂಗಳಾರತಿ, ಅಭಿಷೇಕ, ಅಲಂಕಾರ, ಪಂಚಾಮೃತ ಹಾಗೂ ಮಹಾನೈವೇದ್ಯ ಪ್ರದಾನ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ದೇವರಿಗೆ ತೊಡಿಸಿದ ಅಲಂಕಾರ ದೇಗುಲದ ಸೌಂದರ್ಯ ಹೆಚ್ಚಿಸುವಂತಿದ್ದು ಭಕ್ತರು ದೀರ್ಘ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಭಕ್ತರ ಸೌಕರ್ಯಕ್ಕಾಗಿ ದೇಗುಲದ ಆಡಳಿತ ಮಂಡಳಿ ಭಕ್ತರಿಗೆ ಸುಗಮ ವ್ಯವಸ್ಥೆ ಮಾಡಿದ್ದು ಪ್ರಸಾದ ವಿತರಣೆ ವ್ಯವಸ್ಥೆ ಮುಂತಾದವುಗಳನ್ನು ಸುಸೂತ್ರವಾಗಿ ನಡೆಸಿಕೊಟ್ಟರು. ಸಂಜೆ ಆರತಿ, ಹನುಮ ಚರಿತ್ರೆಯ ಪಾಠ, ಭಜನಾ ಮಂಡಳಿಗಳಿಂದ ಕೀರ್ತನಾ ಸೇವೆ ಹಾಗೂ ಹನುಮನ ಹೆಸರಿನ ಘೋಷಣೆಗಳಿಂದ ದೇಗುಲ ಪ್ರವೇಶ ಪವಿತ್ರ ವಾತಾವರಣದಿಂದ ತುಂಬಿತ್ತು. ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಎಲ್ಲಾ ವಯೋಮಾನದ ಭಕ್ತರು ಭಕ್ತಿ ಭಾವದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕೇಶವಮೂರ್ತಿ ಹತ್ವಾರ್ ಮಾತನಾಡಿ, ಪ್ರತಿ ವರ್ಷ ಹನುಮ ಜಯಂತಿಯನ್ನು ನಾವು ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ. ಈ ಬಾರಿ ಭಕ್ತರ ಮಹಾದಟ್ಟಣೆಯು ಕಾರ್ಯಕ್ರಮದ ವಿಶೇಷ. ಈ ಹನುಮ ಜಯಂತಿ ವಿಶೇಷ ದಿನದಂದು ಎಲ್ಲರಿಗೂ ಶುಭವಾಗಲಿ ಎಂದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.